ಸ್ಟಾರ್ಟ್ ಪ್ರಾಸೆಸ್. ನಾನು ಕರಿತಾ ಇರಿ 5 ನಿಮಿಷಕ್ಕೂ ನಾನು ಅಲ್ಲೇ ಇರ್ತೇನೆ ನೋಡಿ. ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ಕೊಳ್ಳಿ. ವಾಕ್ ಮಾಡ್ತಾನೆ ಅವ್ರು ಅಲ್ಲಿಂದ ಇಲ್ಲಿಂದ ಅಲ್ಲಿ. ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ. ಮಗು ಆಗುತ್ತೆ ಇವಾಗ ಆವಾಗ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇವಳು ನೋಡಿದ್ರೆ ಓಡಾಡ್ಕೊಂಡು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಫೈನಲಿ ಐಶು ಡೆಲಿವರಿ ರೂಮ್ ಬಂದಿದ್ದಾಳೆ. ಇನ್ನು ಇವತ್ತನೇ ಬಂದಿದ್ದೀವಿ ಡಿಲೀವರಿ ರೂಮ್ಗೆ. ನೋಡ್ಬೇಕು ಇನ್ನು ಏನೇನಾಗುತ್ತೆ ಅಂತ. ಎಲ್ಲ ಟೆನ್ಷನಲ್ಲಿ ಕುತ್ಕೊಂಡು ಓಡಾಡಿಕೊಂಡು ನಮ್ಮಮ್ಮ ಅಂತೂ ಟೆನ್ಷನಲ್ಲಿ ಓಡಾಡ್ಕೊಂಡು ಅವ್ರು ಅವಾಗಿಂದ ಮನೋಜನ ಚೇತನ್ ಕೆಳಗೆ ಹೋಗಿದ್ದಾರೆ. ಸೊ ಇಷ್ಟು ಜನ ಇದ್ದೀವಿ. ಅಯ್ಯೋ ಬೇಡ್ಕೊಳ್ಳಿದ್ದೇವ್ರನ್ನ. ನೀವು ಇರಂಗೇ ಇಲ್ಲ ಒಳಗೆ. ನಾನು ಮನೋಜನ ಇರ್ಬೋದು, ಸೋನು ಮನೋಜನ ಇರ್ಬೋದು, ಚೇತನ್ ಮನೋಜನ. ಇದು ಡಿಲಕ್ಸ್ ಇವಳೊಬ್ಳಿಗೆ ಕೇರ್ ತಗೊಂತಾರೆ. ರಿವೆಲ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಅವಳೆ. ಜ್ಯುವೆಲ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ದಾಳೆ ಐಶು. ಸ್ಟಾರ್ಟ್ ಪ್ರಾಸೆಸ್. ನಮ್ಮ ಐಶು ಎಲ್ಲ ಟೆನ್ಷನ್ ಆಗ್ಬಿಟ್ಟವ್ರು ನೋಡಿ. ಆಗಲೇ ಶ್ಲೋಕ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾವೆಲ್ಲ ಈ ಟೆನ್ಷನಲ್ಲಿ ಕೂತಿದ್ದೀವಿ. ಇವಾಗ ನಮ್ಮನ್ನೆಲ್ಲ ಆಚೆ ಹಾಕ್ತಾರೆ. ಡಿಲೆಕ್ಸ್ ವಾರ್ಡು ಇದೇ ಬರ್ತ್ ರೂಮು. ಇಬ್ಬರು ಮಾತ್ರ ಇರಬೇಕು. ನಾನೇನಾದ್ರು ಬಂದುಬಿಟ್ಟೆ ಅಂದರೆ ಸೆಂಟ್ರಲ್ಲಿ ತಲೆ ಕೆಟ್ಟೋಗ್ಬಿಡ್ತಾರೆ. ಎಲ್ಲ ಟೆನ್ಷನಾಗಿ ಕೂತವ್ರು ನೋಡಿ. ಇನ್ನು ನಮ್ಮ ಇಬ್ಬರು ಬಾಯ್ಸ್ ಬರಬೇಕು. ಮನೋಜಣ್ಣ ಚೇತನ್ ಅವ್ರದ್ದು ರಿಯಾಕ್ಷನ್ ನೋಡಬೇಕು. ಅದು ವೈಪರ್ ತಾನೆ ಸೋನೋದು. ಮಗುಗೆ ವೈಪರ್ ತಂದವ್ರೆ ಅಂತ ಹೇಳ್ತಾರೆ. ಅದನ್ನ ಬೇಡ ಐಶುನ ಹಿಂಗೆ ಹಾಕಿ ಕೈಗೇನೋ ಕೊಟ್ಟವ್ರೆ. ಡಗ್ 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 ಅಂತ ಇದು ಮಗುದು ಹಾರ್ಟ್ ಬೀಟ್. ನಮ್ಮಮ್ಮ ಟೆನ್ಷನಾಗಿ ಕುತ್ಕೊಂಡ್ಬಿಟ್ಟು ನಮ್ಮಪ್ಪ ಟೆನ್ಷನಾಗಿ ಕುತ್ಕೊಂಡು ಇವಾಗ ನಮ್ಮನ್ನೆಲ್ಲ ಹೊತ್ತು ಆಚೆಗೆ ಓಡಿಸ್ತಾರೆ. ಇಬ್ಬರು ಮಾತ್ರ ಇರಬೇಕು. ಅದಕ್ಕೆ ನಾನು ಯಾರನ್ನ ಬಿಡ್ತೀನಿ ಅಂದರೆ ನಮ್ಮಮ್ಮನ ಮತ್ತು ಸೋನನ್ನ ಬಿಡ್ತಾ ಇದ್ದೀನಿ ಇಲ್ಲಿ. ಹೆಂಗೆ ಅನ್ನಿಸ್ತಾ ಕೈ ಕೊಟ್ಟಿದ್ದೆ. ನಾನು ಕರಿತಾ ಇರಿ 5 ನಿಮಿಷಕ್ಕೂ ನಾನು ಅಲ್ಲೇ ಇರ್ತೇನೆ. ಓಕೆ ಏನೋ ಒಂದು ನಮಸ್ಕಾರ ಆಗ್ತಾಯಿದ್ಯಾ? ಇಲ್ಲಿ ಬಂದು ನಮಸ್ಕಾರ ಆಗ್ತಾಯಿದ್ಯಾ? ಎಲ್ಲರೂ ಟೆನ್ಷನಲ್ಲಿದ್ರೆ ಇವನೊಬ್ಬನೇ ಏಕೈಕ ವ್ಯಕ್ತಿ ಪೀಸ್ ಅಂತ. ನಾನು ಒಂದು ಸ್ವಲ್ಪ ನಾರ್ಮಲ್ ಆಗಿದ್ದೀನಿ ಇಲ್ಲಿ ಬಂದಾಗಿದ್ದ. ಮೇ ಬಿ ಆಮೇಲೆ ಕಿರ್ಚ ಟೈಮಲ್ಲಿ ಟೆನ್ಷನ್ ಆಗ್ತದೋ ಏನೋ. ಏನು ಸಣ್ಣು ಆಯ್ತದು ಹೇಳಲ್ಲ ನೋಡಿ. ಹಾರ್ಟ್ ಬೀಟ್ ಸೌಂಡ್ ಕೇಳಿಸ್ಕೊಳ್ಳಿ. ಹೊಟ್ಟೆಗೆ ಕನೆಕ್ಟ್ ಮಾಡಿದ್ದಾರೆ ಓಕೆನಾ ಸ್ಪೀಕರ್ನ. ಅದು ಕುದುರೆ ಓಡ್ತಾರ ಥರ ಫೀಲ್ ಆಗ್ತಾಯಿತ್ತು ನಮ್ಗೆ ಅವಾಗಿಂದ. ಹೆಂಗೆ ಫೀಲ್ ಆಗ್ತಾಯಿದ್ದು ಮರಿ? ಕುದುರೆ ಓಡ್ತಾ ಇರೋ ಥರ ಫೀಲ್ ಆಗ್ತಾಯಿದೆ ಹಾರ್ಟ್ ಬೀಟು. ಐದು ಇಂಜೆಕ್ಷನ್ ಕೊಟ್ಟವ್ರೆ. ಎತ್ತು ನಡೀತಾವಳೆ. ಆಗಲೇ ಟೈರ್ಡ್ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಒಂದು ಜ್ಯೂಸ್ ಅವಳಿಗೆ ಅಲ್ಲ ಹಿಂಗೆ ಕುಡಿಸಿಲ್ಲ ಅಂದರೆ ಅವಳು ಕುಡಿತಾಳೆ. ಬಟ್ ನಿಧಾನ ನಾನೇನು ಕುಡಿಯೋಲ್ಲ, ಕುಡ್ಕೊಂಡೇ ಬಂದಿದ್ದೀನಿ. ನಂಗೆ ಇವಾಗ ಕೌಂಟ್ರು ಕೊಡೋಷ್ಟೇ ಇಲ್ಲ, ಮಾತಾಡೋಷ್ಟೇ ಇಲ್ಲ. ರೂಮ್ ಎಷ್ಟು ತಣ್ಣಗೆ ಎಸಿಯಿಂದ ಪೀಸ್ ಆಗಿದೆ ಗೊತ್ತಾ? ಐಶು ನೋಡಿ ಓಡಾಡ್ಕೊಂಡು. ಎಲ್ಲರೂ ಅವಾಗಿಂದ ಫೋನ್ ಮಾಡಿ ತಲೆ ತಿಂತಾನೆ ಅವ್ರೆ. ಅಂತ ತಲೆ ತಿಂತಾರೋದಕ್ಕೆ ನಮ್ಗೆ ಹೇಳೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಆ ಮಗು ಇನ್ನೂ ಆಟ ಮಾಡ್ತಾಯಿದೆ. ಇವತ್ತು ಗ್ಯಾರಂಟಿ ಪಕ್ಕ ಆಗುತ್ತೆ. ಸುಸ್ತಾಗ್ಬಿಟ್ಟು ಮನೋಜನ ವಾಕ್ ಮಾಡ್ತಾ ಇದ್ದಾರೆ ನೋಡಿ.
ಇವ್ನು ನೋಡಿ ಹಿಂಗೆ ನೋಡ್ತಾವ್ನು ಕಳ್ಳನ ಥರ. ಹೆಂಗಿದೆ ಇದೇ ರೂಮ್ ನಮ್ಮದು. ಬರ್ತಿಂಗ್ ಪ್ಲೇಸ್ ಅಂತ ಡಿಲಕ್ಸ್ ಡಿವಿಲಿಯರ್ಸ್ ಬರ್ತಾರೆ 17 ನಂಬರ್ 17 ಡಿವಿಲಿಯರ್ಸ್. ಹಿಂಗೆ ಹಂಗೆ ಬಾ. ಇಲ್ಲಿ 2 ಮೆಂಬರ್ಸ್ ವೇಟಿಂಗ್. ಅವರಿಬ್ಬರು ವೇಟಿಂಗ್. ಅವಳು ನೋಡಿ ವರ್ಕ್ ಮಾಡ್ತಾ ಅವ್ರು. ಆ ಮೂಲೆಯಿಂದ ಈ ಮೂಲೆ, ಈ ಮೂಲೆಯಿಂದ ಆ ಮೂಲೆ. ವಾಕ್ ಮಾಡ್ತಾನೆ ಅವ್ರು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ. ಮಗು ಆಗುತ್ತೆ ಇವಾಗ, ಅವಾಗ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಇವಳು ನೋಡಿದ್ರೆ ಓಡಾಡ್ಕೊಂಡು ಅವಳೆ. ಕಾದು ಸುಸ್ತಾಯಿತು. ಸಿಸ್ಟರ್ಗಳಿಗೂ ಬೇಜಾರಾಗೋಯ್ತು, ಇವಳಿಗೂ ಇನ್ನೂ ಬರ್ತಾ ಇಲ್ವಲ್ಲಪ್ಪ ಅಂತ. ನಾವಿನ್ನ ಡಾಕ್ಟ್ರೇ ಬೇಜಾರಾಗ್ಬಿಟ್ಟಿರ್ತಾರೆ. ಖುಷಿ ಬೇಗ ಮೇಡಮ್ಗೆ ಇದು ಬೇಕಾ ವಿಡಿಯೋ. ಗೈಸ್ ಮಧ್ಯಾಹ್ನ 2 ಗಂಟೆಗೆ ಬಂದಿದ್ದು, ಇವಾಗ 8 ಗಂಟೆ ಆದರೂ ಕೂಡ ಅವಳಿಗೆ ಇನ್ನೂ ಪೇನ್ಸ್ ಬರ್ತಾ ಇಲ್ಲ. ಏನು ಮಾಡೋಣ? ಪೇನ್ ಸ್ಟಾರ್ಟ್ ಆಗಿದೆ ಅವಳಿಗೆ. ಅದೇ ಬಿಟ್ಟು ಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಂ, ಇವತ್ತು ನೈಟೆಲ್ಲ ಜಾಗರಣೆ ಅಂತಲೇ ಗೊತ್ತಾಗ್ತಿದೆ. ಹೌದಾ? ನೋಡಿ ಪೇಯ್ನೇ ಬರ್ತಾಯಿಲ್ಲ, ಅದು ಬರ್ತಾ ಇದೆ, ಬಿಟ್ಟು ಬರ್ತಾ ಇದೆ. ಅವಾಗಿಂದ ಹಾರ್ಟ್ ಬೀಟ್ ಚೆಕ್ ಮಾಡ್ತವ್ರೆ ಇದು ಮಗುದು. ಅಲ್ಲಿ ಪಕ್ಕದಲ್ಲಿ ಯಾರೋ ಅಮ್ಮ ಅಂದರು. ನಾನು ಇವಳು ಯಾವಾಗ ಹಂಗೆ ಅಂತಾಳೆ ಅಂತ ನೋಡ್ತಾ ಇದ್ದೀನಿ. ಟಿಗಡಕ್ ನೋಡಿ, ಹಾರ್ಟ್ ಬೀಟ್ ಸೌಂಡು ಟಿಗಡಕ್ ಅಂತ ಕುದುರೆ ಥರ ಬರ್ತಾ ಇದೆ. ಐಶೋ ನಾರ್ಮಲ್ ಆಗ ಸುಮ್ಮನೆರು. ನೀನೇ ಡಿಸೈಡ್ ಮಾಡ್ಕೊಂಬಿಟ್ರೆ ಹಿಂಗೆ ಡಾಕ್ಟರ್ ನೀನು ಬಂದಿದ್ಯಾ? ಏನು ಎಲ್ಲರೂ ನೋವು ಬಂದು ಅಳ್ತಾ ಇದ್ದಾರೆ. ನಾನು ನೋವು ಬಂದಿಲ್ಲ ಅಂತ ಅಳ್ತಾ ಇದ್ದೀನಿ, ನೋವು ಬರಲಿ ಅಂತ ಅಳ್ತಾ ಇದ್ದೀನಿ. ಅಯ್ಯೋ ಬೇಡ ಜೇನು ಇದು ಯಾವುದೋ ಮಗು ಇದು ಐತಲ್ಲ, ಇದು ಸಿಕ್ಕಾಪಟ್ಟೆ ಆಟ ಆಡಿಸ್ತೈತೆಪ್ಪ. ಅಂದರೆ ಮಾತ್ರ ಇಷ್ಟು ಬೇಕಿತ್ತ ನೀನು ಬರೋಕ್ಕೆ, ಇಷ್ಟೊತ್ತು ಬೇಕಿತ್ತ ಅಂತ ಹಾಕ್ಬಿಡ್ತೀನಿ ತಲೆ ಮೇಲೆ. ಏನಂತೀರಣ್ಣವ್ರೆ? ಮುಟ್ಟಿದ್ರೆ ಅಷ್ಟೇ. ನಿಮಗೆ ರೈಟ್ಸ್ ಇಲ್ಲ, ನಮಗಿದೆ. ನಮ್ಮ ಅಕ್ಕ ಇವಳು, ನನ್ನ ಅಕ್ಕ. ನಿಮಗೆ ಹೆಂಡ್ತಿಗಿನ ಮುಂಚೆ ನನಗೆ ಅಕ್ಕ. ನನಗೆ ಲೈಫ್ ಹಾರ್ಟ್ ಬೀಟ್. ಊಟ ಮಾಡೋಕ್ಕೆ ಬಂದಿದ್ದೀವಿ. ಐಸಿಗೆ ಪೇನ್ಸ್ ಬರೋದು ಹೋಗೋದು ಆಗ್ತಾಯಿದೆ. ಊಟ ಮಾಡ್ಕೊಂಡು ಹೋಗ್ತೀವಿ. ಎಂಥ ಸ್ಕ್ಯಾಮ್ ಮಾಡೋ ನೋಡಿ, ಇಷ್ಟೇ ಕೊಟ್ಟವ್ರೆ. ಎಷ್ಟು ಕೊಟ್ಟು ಇದಕ್ಕೆ ನೋಡಿ ಇಷ್ಟೇ ಕೊಟ್ಟವ್ರೆ. ಹೋದಂಗೆ ಆಗ್ತಾಯಿತ್ತಲ್ಲ ಐಸು. ಅಯ್ಯೋ, ಹೋಗ್ಬಿಟ್ಟು ಬರ್ತೀವಿ. ಮೇಡಮ್ನ ಕನ್ವಿನ್ಸ್ ಮಾಡೋ ಬದಲು ಇಲ್ಲಿ ಕೂತ್ಕೊತೀವಿ. ಅವ್ರು ಒಂದೇ ಮಾತು ಹೇಳ್ತಾರೆ, ಕನ್ವಿನ್ಸ್ ಮಾಡಿಲ್ಲ. ಬಾಯ್ ಐಸು, ಬಿಟ್ಬಿಟ್ಟು ಬರ್ತೀನಿ. ಸೊ ಗೈಸ್, ನಾವು ಹಾಸ್ಪಿಟ್ಲಿಂದ ಮನೆಗೆ ಬಂದ್ವಿ. ಹಾಸ್ಪಿಟ್ಲಲ್ಲಿ ಬರೀ ಇಬ್ಬರೇ ಇರಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಮನೆಗೆ ಬಂದಿದ್ದೀವಿ. 10:30 ಇವಾಗ. ಅವಳಿಗಿನ್ನ ಇವಾಗ ಸ್ವಲ್ಪ ಇವಾಗ ಬಿಟ್ಟು ಪೇಯ್ನ್ ಬರ್ತಾಯಿದೆ. ಸೊ ನಾನು, ಚೇತನು, ಸೋನು ಮನೆಗೆ ಬಂದಿದ್ದೀವಿ. ಎಲ್ಲರಿಗೂ ನಿದ್ದೆ ಬರ್ತಾಯಿದೆ. ಬೆಳಿಗ್ಗೆ 12 ಗಂಟೆ 12:30 1 ಗಂಟೆಗೆ ಹೋಗಿದ್ದು. ಸೊ ಎಲ್ಲರೂ ನಿದ್ದೆ ಮೂಡಲ್ಲಿದ್ದೀವಿ ನೋಡಿ, ಎದ್ಬಿಟ್ಟ ನೋಡಿ. ಸೊ ಮತ್ತೆ ಎನಿ ಟೈಮ್ ಹೋಗ್ಬೋದು ನಾವು. ಮಿಡ್-ನೈಟ್ 1 o'clock 2 o'clock 3 o'clock ಪೇಯ್ನ್ ಅವಳಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಹೋಗ್ತೀವಿ. ಬಟ್ ಆಫ್ಟರ್ 5 ಅಲೋ ಮಾಡ್ತಾರಂತೆ ಎಲ್ಲರೂ. ಅಲ್ಲಿವರೆಗೂ ಕಾರ್ ಪಾರ್ಕಿಂಗೆಲ್ಲ ಇರಬೇಕು. ಅಯ್ಯೋ, ಪ್ರೆಗ್ನೆನ್ಸಿದು ಇಷ್ಟು ದೊಡ್ಡ ಪ್ರೋಸೆಸ್ ಇರುತ್ತೆ ಅಂತ ಗೊತ್ತಾಗ್ತಿರೋದು. ಈ ಥರ ಅವಾಗೆಲ್ಲ ನಾನು ಕೇಳಿರೋದು, ನಮ್ಮ ಅಮ್ಮದು ನಮ್ಮ ಅಕ್ಕಪಕ್ಕದವ್ರದ್ದೆಲ್ಲ ಕೇಳಿದ್ದು. ಹೋದ್ವಿ 1 hourಗೆಲ್ಲ ಆಗೋಯ್ತು, ಮಗು ಆಗೋಯ್ತು, ಬಂದರು 3 ದಿವಸ ಇದ್ದರು, ಕಳಿಸ್ಬಿಡೋರು ಅಂತಂದರು. ಬಟ್ ಪೇಯ್ನ್ ಬರೋಕ್ಕೆ 1 ದಿವಸ 2 ದಿವಸ ಬೇಕು ಅಂತ ಇವಾಗೆ ಗೊತ್ತಾಗ್ತಿರೋದು. ಅದಕ್ಕೂ ಪೇಯ್ನ್ ಬಂದಿಲ್ಲ ಅಂದರೆ ಇಂಜೆಕ್ಷನ್ ಕೊಡ್ತಾರೆ ಪೇಯ್ನ್ ಇಂಡ್ಯೂಸ್ ಆಗೋದಕ್ಕೆ ಅಂತ ಗೊತ್ತಾಯಿತು. ಯಪ್ಪ, ತುಂಬ ಪ್ರೊಸೀಜರ್ ಇದೆ. ಸೊ ಬೆಳಗ್ಗೆ ಎದ್ಬಿಟ್ಟು, ಸೊ ಈ ಬೆಳಗ್ಗೆ ಅಂತಲೇ ಯಾವಾಗ ಎದ್ದೊಳ್ತೀವೋ ಅವಾಗಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.
vlog will be continued.